ಅಲ್ಲಿ ಯಾರಿಗೂ ಪ್ರಿನ್ಸಿಪಲ್ ಅಂತ ಮಾಡಿದ್ರೆ ಇಲ್ಲ ಸರ್ ನಾನು ಪ್ರಿನ್ಸಿಪಲ್ ಇಲ್ಲ
ಅವ್ರ ಪ್ರಿನ್ಸಿಪಲ್ ಲಾಸ್ಟ್ ಅದು ನಮ್ಮ ನ್ಯಾಕ್ ಟೈಮಲ್ಲಿ ಅಂತ ಆಗಿತ್ತು ಸರ್. ನ್ಯಾಕ್ಟಿಗೆಲ್ಲ ಸಬ್ಮಿಷನ್ ಆದ ತಕ್ಷಣ ಚೇಂಜ್ ಆಯಿತು. ಅದೆಲ್ಲ ಕೌನ್ಸಿಲಿಂಗ್ ಕಂಪಲ್ಸರಿ ಕೌನ್ಸಿಲಿಂಗ್ ಮಾಡಿದ್ರು. ದೆನ್ ದೇ ವೆಂಟ್ ದೇರ್ ಅಂಡ್ ರಿಪೋರ್ಟೆಡ್ ದೆನ್ ದೇ ಕೇಮ್ ಬ್ಯಾಕ್ ಆನ್ ಡ್ಯೂಟಿ 15 ಡೇಸ್ ಬಂತು. ಸೊ ಎಲ್ಲ ಮಿಕ್ಸಪ್ ಆಗಿತ್ತು. ಹೊಸವರು ಎಲ್ಲ ಮಕ್ಕಳು he got that problem of progressive blindness. When he was in LLM, he was in a position. University of University of Mysore. Now, University of we have seen that there will be a set of rules like this, and there will be a professor. Whatever I have scolded all those fellows, they have printed on the invitation. They have printed on the invitation. Sir is coming. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಗೆದ್ದಾಗ ಹಂಪಟ್ಟವನು ಉಳಿಯಲಾರ, ಸೋತಾಗ ಕುಸಿದು ಹೋದವನು ಬೆಳೆಯಲಾರ. ಗೆಲುವಿನ ಸಂಭ್ರಮ ನೆತ್ತಿಗೆ ಹೇರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ ಎಂಬ ಮುನ್ನುಡಿಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಈ ದಿನ ನಮ್ಮ ಕಾಲೇಜಿನಲ್ಲಿ ಮಾದರಿ ನ್ಯಾಯಾಲಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲೆಂದು ದೇವರನ್ನು ಪ್ರಾರ್ಥಿಸೋಣ. ಮೊದಲಿಗೆ ಸ್ವಾಗತ ಗೀತೆ ಅಂಜಲಿ 2ನೇ ವರ್ಷದ ವಿದ್ಯಾರ್ಥಿನಿ. ಸಹಯೋಗದೊಂದಿಗೆ ಮಾದರಿ ನ್ಯಾಯಾಲಯ ಸ್ಪರ್ಧೆ 2024 ಇದರ ಉದ್ಘಾಟನಾ ಸಮಾರಂಭವನ್ನು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವಾಗ ಈ ಬಂದಂತಹ ಗಣ್ಯರಿಗೆ ಸ್ವಾಗತ ಕೋರುವ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತ ಕೋರಬೇಕಾದಂಥದ್ದು ನಮ್ಮ ಕರ್ತವ್ಯ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮ ಜೊತೆ ಇರುವಂತಹ ಶ್ರೀ ಕೆ ದ್ವಾರಕಾನಾಥ್ ಬಾಬು, ನಿರ್ದೇಶಕರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು, ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುವಾಗಿ ನಮ್ಮೆಲ್ಲರನ್ನು ಈ ಒಂದು 3 ಕೋಟಿನ ಒಂದು ಲೋಕಕ್ಕೆ ಕರೆದೊಯ್ದಿರುವ ನಮ್ಮ ಗುರುಗಳಾದಂತಹ ಶ್ರೀ ಎಸ್ ಪಾಟೀಲ್
ಸರ್ ಅವರು, ಸಂಶೋಧನಾ ನಿರ್ದೇಶಕರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೇ ಕಾರ್ಯಕ್ರಮದ ರೂವಾರಿಗಳಾದಂಥ ಶ್ರೀ ಡಾಕ್ಟರ್ ರೇವಯ್ಯ ಒಡೆಯರ್, ಸಂಶೋಧನಾ ಮುಖ್ಯಸ್ಥರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಂತೆಯೇ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶೀನಾ ಥಾಮಸ್ ಪ್ರಾಂಶುಪಾಲರು, ಸರ್ಕಾರಿ ಕಾನೂನು ಕಾಲೇಜು ಹಾಸನ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಲ್ಲದೆ ಈ ಮಾದರಿ ನ್ಯಾಯಾಲಯದ ಸ್ಪರ್ಧೆಯಲ್ಲಿ ನ್ಯಾಯಾಧೀಶರಾಗಿ ಭಾಗವಹಿಸಲು ಬಂದಂತಹ ಶ್ರೀ ಕೆ.ಟಿ. ಚಂದ್ರಶೇಖರ್ ಸರ್ ಅವರು, ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ಇನ್ನೊಬ್ಬ ನ್ಯಾಯಾಧೀಶರಾಗಿ ಆಗಮಿಸಿದಂತಹ ಇನ್ನೊಬ್ಬ ಹಿರಿಯ ವಕೀಲರಾದಂಥ ಶ್ರೀ ಬಿ ಚಂದ್ರಶೇಖರ್ ಅವರಿಗೂ ನಮ್ಮ ಕಾಲೇಜಿನ ಪರವಾಗಿ ಮತ್ತು ಸಂಸ್ಥೆ ಪರವಾಗಿ ಸ್ವಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಕಾರ್ಯಕ್ರಮದ ವಿಶಿಷ್ಟತೆ ಅಂತಂದ್ರೆ ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಇವತ್ತಿನ ಲಾಯರ್ ಅಂತ ಸಪ್ತಮಿ ಎಂ ಮತ್ತು ರೇವತಿ ಆರ್ ಇವರನ್ನು ನಮ್ಮ ಕಾಲೇಜಿನ ಪರವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಂತ ಡಾಕ್ಟರ್ ಭಾರತಿ ಜಿ ಗಣವಾರಿ ಅವರನ್ನು ಕಾರ್ಯಕ್ರಮದ ಪರವಾಗಿ ಸ್ವಾಗತಿಸುತ್ತೇವೆ. ಸಹಯೋಗದೊಂದಿಗೆ ಇತ್ತು 2024ರ ಮಾದರಿ ನ್ಯಾಯಾಲಯ ಸ್ಪರ್ಧೆಯನ್ನು, ಇದು 2ನೇ ಸ್ಪರ್ಧೆ ನಮ್ಮ ಸಂಸ್ಥೆಯ ವತಿಯಿಂದ. 2 ದೃಷ್ಟಿಯಿಂದ 2 ಸ್ಪರ್ಧೆ. ಒಂದು ಕಲಬುರಗಿ ಮಾಡಿದ್ದೇವೆ ಕಳೆದ ವಾರ, ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ, ಇದು 2ನೇ ಸ್ಪರ್ಧೆ. ಇನ್ನೊಂದು ರೀತಿ 2ನೇ ಸ್ಪರ್ಧೆ ಮಾದರಿ ಬನ್ನಿ ಸರ್, ಸಾಹೇಬ್ ಬಂದಿರೋರು ಬನ್ನಿ. ಸರ್ ಈ ಸೈಡ್ ಬನ್ನಿ ಸರ್. ಸರ್ ಹಾಗೇ ರೀ ಸರ್, ಒಂದು ನಿಮಿಷ ಹಾಗೇ ರೀ ಸರ್. ಕಾನೂನು ಕಾಲೇಜು ಹಾಸನ ಇಬ್ಬರು ಸೇರಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಸಂಶೋಧನಾ ನಿರ್ದೇಶಕರಾದಂಥ CS ಪಾಟೀಲ್ ಅವರಿದ್ದಾರೆ. ಪಾಟೀಲ್ ಅವರೇ, ಮಾನ್ಯ ಪ್ರಿನ್ಸಿಪಾಲ್ ಆದಂಥ ಶೀನಾ ಥಾಮಸ್ ಅವರೇ, ಒಡೆಯರೇ, ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಜಡ್ಜಸ್ ಆಗಿ ಬಂದಿರತಕ್ಕಂಥ ಮಾನ್ಯರೇ, ಹಾಗೂ ಈ ಸ್ಪರ್ಧೆ, ಈ ತರಬೇತಿ ಈಗಲಿಂದ ನೀವು ಮಾಡಿಕೊಂಡ್ರೆ ನಾಳೆ ನೀವು ನ್ಯಾಯಾಲಯಗಳ ಮುಂದೆ ಹೋದಾಗ ಯಾವ ರೀತಿ ವಾದ ಮಾಡಬೇಕು, ಯಾವ ರೀತಿ ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ಮಾಡಬೇಕು, ಇಟ್ಸ್ ಅನ್ ಆರ್ಟ್. ಈಗ ಎಲ್ಲರಿಗೂ ಜ್ಞಾನ ಇರುತ್ತೆ, ಪಾಠ ಮಾಡೋ ಜ್ಞಾನ ಎಲ್ಲರಿಗೂ ಇರುತ್ತಾ? ಓದ್ತೀವಿ, ಬರಿತೀವಿ, ಆದರೆ ಪಾಠ ಮಾಡೋದೇ ಒಂದು. Nice to be here. I have come here for the second time. First I came here with my register evaluation. He was on examination work, and because I was sitting in that car, I had to go wherever the car went. So I was brought here uninvited. This time it is our own program. The Karnataka Institute for Law and Parliamentary Reform and the Karnataka State Law University, to which our college is affiliated, are the twin brothers, because they came into existence through the same policy document of the
Law Department of Karnataka Government, framed in 2005. And our director, moot court competition, Shri KT Chandrasekhar sir, B Chandrasekhar sir, Saptami and Revati, ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಮೆಚ್ಚಿನ ವಿದ್ಯಾರ್ಥಿನಿಯರೇ, ಇವತ್ತು ನಾವು ಕನ್ನಡ ಮತ್ತು ಇಂಗ್ಲಿಷ್ ಮೂಟ್ ಕೋರ್ಟ್ ಕಾಂಪಿಟಿಷನ್ 2024 ಈ ಒಂದು ಸ್ಪರ್ಧೆಯನ್ನು ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ಈಗ ಒಂದು ಅದೇ ಇನಾಗ್ರಲ್ ಸೆಷನ್ ಆದಮೇಲೆ ಪ್ಯಾರಲಲ್ ಆಗಿ ಕನ್ನಡ ಮತ್ತು ಇಂಗ್ಲಿಷ್ ಸೆಷನ್ಸ್ ಮೂಟ್ ಕೋರ್ಟ್ ಕಾಂಪಿಟೇಷನ್ಸ್ ನಡೆಯೋದುಂಟು. ಹಾಗಾಗಿ ನಾನು ಒಂದು ಅಧ್ಯಕ್ಷ ಇನಿಷಿಯೇಟಿವ್ ಫ್ರಮ್ ದಿ ಪಾರ್ಟ್ ಆಫ್ ಕಿಲ್ಪಾರ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಈ ಒಂದು ವಿಚಾರದ ಕುರಿತು ನಾನು ನಮ್ಮ ಕಾಲೇಜ್ ಸರ್ಕಾರಿ ಕಾನೂನು ಕಾಲೇಜು ಹಾಸನ ವತಿಯಿಂದ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರ ವತಿಯಿಂದ ಈ ಸಂಸ್ಥೆಗೆ ನಾನು ನನ್ನ ಥ್ಯಾಂಕ್ಸ್ ಅನ್ನು ಹೇಳಲು ಇಷ್ಟಪಡ್ತಿದ್ದೀನಿ. ಯಾಕಂದ್ರೆ ಪರವಾಗಿ ವಂದನೆಗಳು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಪ್ರೊಫೆಸರ್ CS ಪಾಟೀಲ್ ಸರ್, ಸಂಶೋಧನಾ ನಿರ್ದೇಶಕರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು, ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿ ಆಡಿದಂತಹ ಡಾಕ್ಟರ್ ರೇವಯ್ಯ ಒಡೆಯರ್, ಸಂಶೋಧನಾ ಮುಖ್ಯಸ್ಥರು, ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣಾ ಸಂಸ್ಥೆ ಬೆಂಗಳೂರು, ಇವರಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮ ಇವರು ವಾದಿ ಪರವಾಗಿ ವಾದ ಮಾಡೋದು. ನೆಕ್ಸ್ಟ್ ಧನುಶ್ರೀ, ನವ್ಯ, ನಿಶ್ಚಿತ. ಓಕೆ, ನೀವು ಫಸ್ಟ್ ರೌಂಡಲ್ಲಿ ಪ್ರತಿವಾದಿ. ನೆಕ್ಸ್ಟ್ ಸುನೀತಾ ನಿಖಿಲ್ ವರುಣ್. ಸುನೀತಾ ನಿಖಿಲ್ ವರುಣ್ 3 ಜನರಲ್ಲಿ ಒಬ್ಬರಲ್ಲ. ಶಿವಕುಮಾರ, ರಾಧಾ, ಸೀಮಾ. नलिनी, संगीता, अजय कुमार. रेखा, देविका, ललिता. ಈಗ ಕನ್ನಡ ಸ್ಪರ್ಧಿಗಳಲ್ಲಿ ಫಸ್ಟ್ ರೌಂಡಲ್ಲಿ ನೇಸರ, ಭರತ್, ಕಿರಣ್ ಕುಮಾರ್ ಇವರು ವಾದಿ ಪರವಾಗಿ ಫಸ್ಟ್ ರೌಂಡಲ್ಲಿ ವಾದ ಮಂಡಿಸಬೇಕು. ಅದೇ ಸಂದರ್ಭದಲ್ಲಿ ಪ್ರತಿವಾದಿಯಾಗಿ ಧನುಶ್ರೀ, ನವ್ಯ, ನಿಶ್ಚಿತ ವಾದಿ ಪ್ರತಿವಾದಿ ಫಸ್ಟ್ ರೌಂಡಲ್ಲಿ. ಸೆಕೆಂಡ್ ರೌಂಡಲ್ಲಿ ವಾದಿಯಾಗಿ ಸುನೀತಾ ನಿಖಿಲ್ ವರುಣ್, ಇದು ವಾದಿ ಸೆಕೆಂಡ್ ರೌಂಡಲ್ಲಿ. ಅವರಿಗೆ ಪ್ರತಿವಾದಿ ಶಿವಕುಮಾರ, ರಾಧಾ, ಸೀಮಾ ಇವರು ಪ್ರತಿವಾದಿ. ಇಲ್ಲ, ಶಿವಕುಮಾರ, ರಾಧಾ, ಸೀಮಾ ಪ್ರತಿವಾದಿ. ಪ್ರತಿವಾದಿ ತಾನೆ. ನೆಕ್ಸ್ಟ್ ವರುಣ್, ಇವರು ವಾದಿ 3ನೇ ರೌಂಡಲ್ಲಿ.
ಓಕೆ, ಅವರಿಗೆ ರೇಖಾ, ದೇವಿಕಾ, ನಂದಿತಾ, ಪ್ರತಿಭಾ. ಕ್ಲಿಯರ್ ಆಯ್ತು? ಫಸ್ಟ್ ರೌಂಡ್ ಅಲ್ಲಿ ಯಾರು 2 ಟೀಮು ವಾದಿ ಯಾರು? ನಿಖಿಲ್ ವರ್ಡ್. ಈ ಟೀಮ್ ಯಾರು ಕೈದ್ರಿ? ಸುನೀತಾ ಟೀಮ್. ನೀವು ವಾದಿಗಳು, ನಿಮಗೆ ಪ್ರತಿವಾದಿಗಳು ನಂದಿನಿ, ಸಂಗೀತ, ಅಜಯ್ ಕುಮಾರ್. ಓಕೆ, ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಶಿವಕುಮಾರ್, ರಾಧಾ, ಸೀಮಾ. ಇಲ್ಲಿದ್ರೆ ಶಿವಕುಮಾರ್. ಓಕೆ, ನಿಮಗೆ ಪ್ರತಿವಾದಿಗಳು ರೇಖಾ, ದೇವಿಕಾ. ಓಕೆ ಸರ್. ನೆಕ್ಸ್ಟ್ ಹರ್ಷಿತಾ, ಕೀರ್ತನ, ಸಿಂಚನ. ಈ ಟೀಮ್ ಬರ್ತದೆ. Petitioner. There are the petitioners. Yes. Next. Likita Gowda, Dikshit, Muskan. ಈ ಟೀಮಲ್ಲಿ ರೆಸ್ಪಾಂಡೆಂಟ್. ಓಕೆ, ಇವರು ರೆಸ್ಪಾಂಡೆಂಟ್ ಆಗಿ ಸರ್. ಮೋನಿಕಾ ಟೀಮ್ಗೆ ಲಿಖಿತ್ ಗೌಡ. ಓಕೆ, 103. ನೆಕ್ಸ್ಟ್ ಅಂಜಲಿ ಟೀಮ್. ಅಂಜಲಿ, ಭವಿಷ್ಯ ಅಂಡ್ ಕವನ. ಕಾನ್ಫಿಡೆನ್ಸ್ ನಾವು ಡಿಸ್ಕರೇಜ್ ಮಾಡಿದ್ರೆ ಬೆಳೆಯೋದಿಲ್ಲ ಸರ್. ಮಕ್ಕಳು ಸ್ವಲ್ಪ ಪ್ರಶ್ನೆಗಳು ಕೇಳೋದು. ಎಂಥ ಪ್ರಶ್ನೆ ಕೇಳೋದಂತಂದರೆ ಅವನಿಗೆ ಉತ್ತರ ಗೊತ್ತಿದೆ ಅಂತಂದ್ರೆ ನನಗೆ ಮನದಟ್ಟಾಗಿರೋ ಪ್ರಶ್ನೆ ಕೇಳೋದು. ಅವನಿಗೆ ಯು ಶುಡ್ ಹ್ಯಾವ್ ದ ಸ್ಯಾಟಿಸ್ಫ್ಯಾಕ್ಷನ್. ಉತ್ತರ ಹೇಳಿ ನನಗೆ ಪ್ರತಿ ಕ್ವಶನ್ಗೆ ನಾನು ಉತ್ತರ ಹೇಳಿದೆ ಅವನಿಗೆ ಕಾನ್ಫಿಡೆನ್ಸ್ ಲೆವೆಲ್. ಅದ್ರ ಜೊತೆಗೆ ಅವನು ಪ್ರಿಪ್ರೇಷನ್ ಎಷ್ಟಿದೆ, ಎನಾಲಿಟಿಕಲ್ ಸ್ಕಿಲ್ ಇದೆಯೋ ಇಲ್ವೋ, ವೆದರ್ ಈಸ್ ಥರೋಲಿ ಫ್ಯಾಕ್ಟ್ಸ್ ಹೇಳಕ್ಕೆ ಬರೋದಿಲ್ಲ ಅಂತ ಅವನಿಗೆ ಅನಿಸ್ಬಾರ್ದು. ಸ್ವಲ್ಪ ಸುಲಭವಾಗಿ ಸುಮ್ಮನೆ ಕೇಳೋದು. ಎಷ್ಟನೇ ತಾರೀಕಿಗೆ ಅರೆಸ್ಟ್ ಆದ ಗೊತ್ತಿರ್ತಾರೆ, ಆ ಥರದ್ದು ಏನಾದರೂ ಒಂದು ಸ್ವಲ್ಪ ಎನ್ಕರೇಜಿಂಗ್ ಆಗಿ ಇದು ಮಾಡಿರಿ. ಸ್ವಲ್ಪ ಅವ್ರದ್ದು ನೋಟ್ ಮಾಡ್ತಾರೆ ನೀವು ಎಕ್ಸೈಸ್ ಮಾತಾಡಿದಾಗ. ಸ್ವಲ್ಪ Corporation is like the Union of India. The government corporation brought a revolution by digitalizing the bank records, introducing the delivery of service like marks cards, pensions, cash certificates. The government encouraged the imparting of digital literacy in school and colleges for the matter of necessity for the people to ride on technology. Young people, especially adolescents, were exposed to all sorts of information, both effective and educative. In the process, many got introduced and addicted to many online games and making available to platforms, portals, applications. Irrespective of age, people got into the trap of online games, which includes all forms of wagering and betting. The blanket ban on online skill game platforms, those such as offering rummy, poker, and fantasy sports, to suspend the real money contest from the state of corporation. The Amendment Act was in violation of fundamental rights under the Article 91G of the Constitution. A special division bench of High Court heard the matter and allowed the petition. The court did not accept the state's attempt to evoke the authority of the entries 1, Public Order Entry 2, Police Entry 26, Trade and Commerce and Entry 34, Betting and Gambling. Is a form of expression which is protected under Article 91A and Article 21 of the Constitution. Fourth, whether the Amendment Act violates the Article 91G of the Constitution. Your Lordship, now the Council seeks the permission to start the arguments. A blanket ban on online skill games, which involves in betting and gambling, entry 34. This is the second of the 70th schedule of the Constitution of India, which gives the exclusive power to the state to legislate on the subject of betting and gambling. It also qualifies a law with respect to the subject of criminal law under entry 1 of the concurrent list. The object of Tamil Nadu legislature is enacting the Impulsive Act was to remedy the public disorder which resulted from an unchecked spread of online games, addiction and online gambling in the state. The government said, pointing out that the addicted gamblers are incurred debts and committed suicide. Many families have
ಭಾರತ ದಂಡ ಸಂಹಿತೆಯ ಅಡಿಯಲ್ಲಿ ಮನೋಹರ ಹಾಗೂ ಇತರ 5 ವಿರುದ್ಧ ಪ್ರಕರಣವನ್ನು ನೋಂದಾಯಿಸಲಾಗಿದೆ. ಹುಕ್ಕಾ ಬಾರ್ನಲ್ಲಿ ನಿರ್ಲಕ್ಷ್ಯತನದಿಂದಾಗಿ ಅಗ್ನಿ ಅವಘಡ ನಡೆದಿದೆ ಎಂದು ಆಪಾದಿಸಲಾಗಿದೆ. ಆದರೆ ಉಸಿರೆಮಚ ಹುಕ್ಕಾ ಬಾರಿನಲ್ಲಿ ತೀರ್ಪಿನ ಅನ್ವಯವೇ ಈ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮಹಾಸ್ವಾಮಿ ಮುಂದುವರೆದು ಹುಕ್ಕಾ ಬಾರಿನ ಕಟ್ಟಡವು ನಿಯಮಾನುಸಾರವಾಗಿ ನಿರ್ಮಿತವಾಗಿದ್ದು ಅಗ್ನಿಶಾಮಕ ಇಲಾಖೆಯ ಸಕ್ಷಮ ಅಧಿಕಾರಿಗಳ ಪರವಾನಗಿಯನ್ನೊಳಗೊಂಡು ಎಲ್ಲಾ ರೀತಿಯ ಪರವಾನಗಿಯನ್ನು ಕೂಡ ಪಡೆಯಲಾಗಿದೆ. ಮಹಾಸ್ವಾಮಿ 15ನೇ ಡಿಸೆಂಬರ್ 2023ರಂದು ಪ್ರವಾಸದಿಂದ ಮರಳಿದ ಮನೋಹರ್ ಅವರನ್ನ ಎಲ್ಲಾ ರೀತಿಯ ಪರವಾನಗಿ ಅಂತ ಹೇಳಿದ್ರಲ್ಲ, ಯಾವ ಪರವಾನಗಿ ಅಂತ ಹೇಳಿಲ್ಲ. ಮಹಾಸ್ವಾಮಿ ಮೊದಲನೇದಾಗಿ ಅಗ್ನಿಶಾಮಕ ಅಧಿಕಾರಿಗಳಿಂದ ಆಕ್ಷೇಪಣಾ ರಹಿತ ಪತ್ರ ಪರವಾನಗಿಯನ್ನು ಪಡ್ಕೊಂಡಿದ್ವಿ. ಹಾಗೆ ವ್ಯಾಪಾರ ಪರವಾನಗಿಯನ್ನು ಕೂಡ ಪಡ್ಕೊಂಡಿದ್ವಿ. ಆಭಾರಿಯಾಗಿದ್ದೇನೆ ಮಹಾಸ್ವಾಮಿ. ಇದಾದ ನಂತರ 15ನೇ ಡಿಸೆಂಬರ್ 2023ರಂದು ಪ್ರವಾಸದಿಂದ ಮರಳಿದ ಮನೋಹರ್ ಅವರನ್ನ ಪೊಲೀಸ್ ಅಧಿಕಾರಿಗಳು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರು ಮಾಡಲಾಗಿ 6 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇಡಲಾಯಿತು. ಮಹಾಸ್ವಾಮಿ 6 ದಿನಗಳ ನಂತರ ಅವರು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದರು. ಪ್ರಸ್ತುತ ಪ್ರಕರಣದಲ್ಲಿ 4 ವಿವಾದಾಂಶಗಳಿವೆ. ಮೊದಲನೇ ವಿವಾದಾಂಶ, ಅರ್ಜಿದಾರರು ಜಾಮೀನು ಪಡೆಯಲು ಅರ್ಹತೆ. ಎರಡನೇ ವಿವಾದಾಂಶ, ಅರ್ಜಿದಾರರ ನಿರ್ಲಕ್ಷ್ಯದಿಂದ ಅಪರಾಧವು ಸಂಭವಿಸಿದೆ. ಮೂರನೇ ವಿವಾದಾಂಶ, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯವು ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿದ್ದು ನ್ಯಾಯಸಮ್ಮತವೇ. ನಾಲ್ಕನೇ ವಿವಾದಾಂಶ, ಹುಕ್ಕಾ ಬಾರ್ ರೆಸ್ಟೋರೆಂಟ್ ಕಟ್ಟಡ ನಿಯಮಾನುಸಾರವಾಗಿ ನಿರ್ಮಿತವಾಗಿದೆ. ಮಹಾಸ್ವಾಮಿ ಪ್ರಸ್ತುತ ಪ್ರಕರಣದಲ್ಲಿರುವ ಮೊದಲ 2 ವಿವಾದಾಂಶವನ್ನು ನಾನು ಮಂಡಿಸುತ್ತಿದ್ದು ಇನ್ನುಳಿದ 2 ವಿವಾದಾಂಶವನ್ನು ಯಾರು ಉಪಯೋಗಿಸಬಹುದು? ನಾವೇ ರೂಪಿಸಿದ್ವಿ. ಹೌದು ಆಭಾರಿಯಾಗಿದೆ. ನೀವಿಲ್ಲಿ ಹೇಳಿದ್ದೀರಾ, ಮನೋಹರ ಬೆಂಗಳೂರಿನಲ್ಲಿ ಕೈಲಾಸ್ ರೆಸ್ಟೋರೆಂಟ್ ಮತ್ತು ಕೆಫೆ ಖಾಸಗಿ ನಿಯಮಿತ ಅನ್ನೋ ಒಂದು ಕಂಪನಿಯನ್ನು ಆರಂಭಿಸಿದ್ರು ಅಂತ. ಖಾಸಗಿ ನಿಯಮಿತ ಕಂಪನಿಯನ್ನು ಸ್ಥಾಪಿಸಬೇಕು ಅಂತ ಬಂದಾಗ ಕನಿಷ್ಠ ಎಷ್ಟು ಜನ ಸದಸ್ಯರು ಇರ್ತಾರೆ ಅಥವಾ ಗರಿಷ್ಠ ಎಷ್ಟು ಜನ ಸದಸ್ಯರು ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಇದೆಯಾ? ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸರಿ, ನಿಮ್ಮ ಒಂದು ಖಾಸಗಿ ನಿಯಮಿತ ಕಂಪನಿ ಏನಿದೆ ಇದು ನೋಂದಾಯಿತ ಆಗಿದೆಯಾ? ನೋಂದಾಯಿತ ಆಗಿದೆ. ಯಾವ ಕಾಯ್ದೆಯಡಿ ನೋಂದಾಯಿತ ಆಗಿದೆ? ಅದು ಕರ್ನಾಟಕ ರಾಜ್ಯ ಮಳಿಗೆಗಳ ಕಾಯ್ದೆ ಅಡಿಯಲ್ಲಿ ನೋಂದಾಯಿತ. ಪ್ರಕರಣದ ಮೊದಲನೇ ವಿವಾದಾಂಶ, ಅರ್ಜಿದಾರರು ಜಾಮೀನು ಪಡೆಯಲು. ಈ ಮೊಕದ್ದಮೆಯಲ್ಲಿ ಅರ್ಜಿದಾರರು ನಿರಪರಾಧಿಯಾಗಿದ್ದು ಅವರು ತಪ್ಪಾಗಿ ಈ ಪ್ರಕರಣದಲ್ಲಿ ಸಿಕ್ಕಿಸಲಾಗಿದೆ. ಅವರ ನಿರ್ಲಕ್ಷ್ಯದಿಂದ ಈ ಘಟನೆ ಸಂಭವಿಸಿಲ್ಲ. ನಿರಪರಾಧಿಯಾದ ಅರ್ಜಿದಾರರನ್ನ ನ್ಯಾಯಾಂಗ ಬಂಧನದಲ್ಲಿ ಇಡುವುದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಅಷ್ಟೇ ಅಲ್ಲದೆ ಹುಕ್ಕಾ ಬಾರಿನ ಕಟ್ಟಡವು ನಿಯಮಾನುಸಾರವಾಗಿ ನಿರ್ಮಿತವಾಗಿದ್ದು ಅಗ್ನಿಶಾಮಕ ಅಧಿಕಾರಿಗಳ ಪರವಾನಗಿಯನ್ನೊಳಗೊಂಡು ವ್ಯಾಪಾರದ ಪರವಾನಗಿಯನ್ನು ಕೂಡ ಪಡೆಯಲಾಗಿದೆ. ಅದರ ಒಂದು ಪ್ರತಿಯನ್ನು ನಮ್ಮ ಸಂಶೋಧಕರು ನಿಮಗೆ ಒದಗಿಸುತ್ತಾರೆ. ಮತ್ತು ಜಾಮೀನು ಬಲ್ಲದ ಕ್ರಮಗಳು ಅವು ಏನಾದರೂ ಹೇಳ್ಬೋದಾ? ಮಹಾಸ್ವಾಮಿ, ಅಪರಾಧಿಕ ನರಹತ್ಯೆ ನಾನು ಕೇವಲ 34 ಇದು ಜಾಮೀನಿಯ ಬಲ್ಲದ ಒಂದು ಕಲಮು, ಜಾಮೀನು ರಹಿತ ಅಪರಾಧ. ಮಹಾಸ್ವಾಮಿ, ಭಾರತದ ಕಾನೂನಿನ ಧ್ಯೇಯ 100 ಅಪರಾಧಿಗಳು ತಪ್ಪಿಸಿಕೊಂಡರು. I was expecting some of the co-counsels will help. Yeah, no, Your Lordship, I was about to answer the question. State do not have any legislative competence over the game of skill, but may regulate game of chance. It is submitted that game of skill, whether played physically or virtually, makes no difference. In case of Somasundar Chettar, it was held that the 3-card games, which goes under different names such as flush, brag, etc., is a game of pure chance. Rummy, on the other hand, requires a certain amount of skill because the fall of cards has to be memorized, and the building up of rummy requires considerable skill in holding and discarding cards. We cannot therefore say that the game of rummy is a game of entire chance. It is mainly and predominantly a game of skill. Thus, a game of skill does not amount to gambling. Value and is paramount significance under our constitution. The importance of freedom of speech and freedom of expression can be both seen from the point of view of liberty of an individual and from the point of view of a government can be seen in a case of Sakal Paper Limited and others versus Union of India, where the court said the freedom of speech and freedom of expression paramount importance is of paramount importance under our democratic
Constitution, which immediately changes in the composition of legislature and governance, which means liberty of expression, which means there is a liberty to express one's opinion, view or belief. The right to play games, the right to play game of skills is inherently tied to fundamental rights which have been guaranteed under Article 19(1)(a) and Article 21 of the Constitution. Playing games of skill. Okay, so 19(1)(a) has got 19(1)(a). two expressions. 19(1)(a) has got two expressions. Freedom of speech and expression. Speech and expression. So this gaming field comes under? Freedom of expression. Expression. You explain me in a very simple words. Your Lordship, playing the game is a form of entertainment which one individual expresses. So it's a form of expression. That playing games is a form of expression that he wants to get himself entertained or he wants himself to be entertained. So it's a form of expression. Okay, proceed. Thank you, Lord. Playing games of skill constitute a form of expression protected under Article 19(1)(a) and further safeguarded by the right of life and personal liberty under Article 21 of the Constitution. The term expression mentioned under Article 19(1)(a) is not confined to verbal or written form, but it extends to various modes of communication, including actions, gestures, and other forms of symbolic representations. Playing games of skill is a means through which individuals express their cognitive abilities, strategic thinking and decision-making abilities, skills, etc. Playing online games of skill are not distinct from playing physically. In both former and lately case, the player must possess a certain level of skills before he can play that game. In case Satyanaran and others with the state of Andhra Pradesh, the court has recognized that ನಾನು ವರುಣ್ನ ಅಷ್ಟೇ ಬಿಡು. In the Indian legal framework, a game is classified as a game of. This has been declared by the Public Gambling Act. I hereby urge the court to consider the fact that the rights offered by the Indian Constitution under Article 19(1)(g) to respondents
is amounting to betting or gambling activities. Since it is played for financial gain or other stakes, it cannot be considered as a game of skill. Therefore, I respectfully submit before this Honourable Court to allow this appeal in the interest of justice and equity. Your Lordship, the arguments have been finished. If the bench is pleased, may the counsel proceed with the prayer. Wherefore, in the light of the arguments advanced and authority cited, it is most humbly prayed before this Honourable Supreme Court that it may please to disapprove the judgment passed by the High Court and uphold the state's authority to maintain public order, trade and commerce and prevent betting and gambling which are guided by the ethical standards. And declare and adjudge that the online gaming platforms are violating of Article. Comrades from the bench, from the council to the bench. With due respect, the council seeks the permission to address the bench as collectively as your Lordship and also to state the issues that were framed according to this case. Much of this, your Lordship. There are 4 issues framed under this case. Issue number 1, whether the state has legislative competence to enact the Income Amendment Act. Issue number 2, whether playing games of skill is a form of expression protected under Article 19, Clause 1, Subclause 3 of the Constitution. Issue number 3, whether the Amendment Act is manifestly arbitrary and hence violative of Article 14 of the Constitution. Issue number 4, whether the Amendment Act violates Article 19, Clause 1, Subclause G of the Constitution. I'll be dealing the first 2 issues of first 2 arguments of the first 2 issues, and my co-counsel will be dealing with the arguments of the next 2 issues. Much obliged, your Lordship. Issue number 1, whether the state ಗಮನಿಸಿದ ನಂತರ ಅನುಮತಿ ಪತ್ರವನ್ನು ನೀಡಿರುತ್ತಾರೆ. ಬೆಂಕಿ ಹರಡಲು ಗಾಳಿಯ ವೇಗವು ಕಾರಣವಾಗಬಹುದು. ಸಂತ್ರಸ್ತರು ಜಾಗೃತಿಯಲ್ಲಿ ಇದ್ದರೆ ಸಾವು ಸಂಭವಿಸುತ್ತಿರುವುದಿಲ್ಲ. ಆದ್ದರಿಂದ ಅಪರಾಧಿಕ ನರಹತ್ಯೆ ಕೊನೆಯಲ್ಲ. ಅದೇ ರೀತಿ ಅಪರಾಧಿಕ ನರಹತ್ಯೆಯಲ್ಲಿ ಅರ್ಜಿದಾರರು ಅಪರಾಧಿಕ ನರಹತ್ಯೆ ಉದ್ದೇಶವನ್ನು ಹೊಂದಿರುವುದಿಲ್ಲ. ಆದ್ದರಿಂದ ಅರ್ಜಿದಾರರು ಜಾಮೀನು ಪಡೆಯಲು ಅರ್ಹರಾಗಿರುತ್ತಾರೆ. ಅರ್ಜಿದಾರರಲ್ಲಿ ನಿರಪರಾಧಿಯಾಗಿದ್ದು ಅವರ ಮೇಲೆ ಅಪರಾಧ ಎಸಗಿದ್ದಾರೆ. ಈ ರೀತಿಯ ತಪ್ಪು ಆರೋಪಗಳಿಂದ ಅರ್ಜಿದಾರರ ಘನತೆ ಕಪ್ಪು ಚುಕ್ಕಿ ಇಟ್ಟಂತಾಗುತ್ತದೆ ಮತ್ತು ಈ ರೀತಿ ಆರೋಪ ಹೊರಿಸುತ್ತಾ ಜಾಮೀನಿನೊಳಗೆ ನಿರಾಕರಿಸುವುದು ಸಂವಿಧಾನದ ಕಾನೂನಿನ ಒಂದು ಉದ್ದೇಶವಾಗಿದೆ. ಮಾಸ್ವಾಮಿ ಮುಂದುವರೆದಂತೆ ಮುಂದಿನ ಒಂದು ವಾದಾಂಶವನ್ನು ಏಕೆಂದರೆ ಮಾಸ್ವಾಮಿ ಇವರು ಅರ್ಜಿದಾರರು ಈ ಸಂದರ್ಭ ನಡೆಯುವ ಈ ಕೃತ್ಯ ನಡೆಯುವ ಸಂದರ್ಭದಲ್ಲಿ ಇವರು ಇಲ್ಲಿ ಹೋಟೆಲ್ ರೆಸ್ಟೋರೆಂಟ್ ನಲ್ಲಿ ಇರಲಿಲ್ಲ ಮತ್ತು ಇವರು ದೂರದಿಂದಲೇ ಫೋನ್ ಮೂಲಕ ಅವರಿಗೆ ಗ್ರಾಹಕರನ್ನು ಸುರಕ್ಷತೆಯನ್ನು ನಡೆಸಿದ್ದಾರೆ ಮತ್ತು ಎಲ್ಲಾ ರೀತಿಯ ಅನುಮತಿ ಪತ್ರಗಳನ್ನು ಪಡೆದಿದ್ದಾರೆ. ಮಾಸ್ವಾಮಿ ಅದರ ಹೊರತಾಗಿ ಮುಂದಿನ ವಾದಾಂಶವು ಹುಕ್ಕಬಾರ್ ಕಟ್ಟಡವು ನಿಯಮಾನುಸಾರವಾಗಿ ನಿರ್ಮಿತವಾಗಿದೆ. ಹೌದು, ಖಂಡಿತವಾಗಿಯೂ ನಿಯಮಾನುಸಾರವಾಗಿ ನಿರ್ಮಿಸಲ್ಪಟ್ಟಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನನ್ವಯದ ಪ್ರಕಾರ ಹುಕ್ಕ ಸೇವೆ ನೀಡಬಹುದು. ಕಂಪನಿಯು ಎಲ್ಲ ಅಧಿಕೃತವಾದ ಅನುಮತಿ ಆಧಾರದ ಮೇಲೆ, ಅಂದರೆ ನಿಯಮಾನುಸಾರ ಕಟ್ಟಡದ ಅನುಮತಿ ಪತ್ರಗಳು, ಹುಕ್ಕ ತಂಬಾಕು ಮತ್ತು ಇತರ ಉತ್ಪಾದನಾಂಗಗಳ ಅನುಮತಿ ಪತ್ರಗಳು ಮತ್ತು ಅಗ್ನಿಶಾಮಕ ಅಧಿಕಾರಿಗಳ ಅನುಮತಿ ಪತ್ರಗಳು ಪಡೆದ ನಂತರವೇ ಹುಕ್ಕಬಾರ್ ವ್ಯವಹಾರವನ್ನು ಪ್ರಾರಂಭಿಸಲಾಗಿದೆ. ಮಾಸ್ಟರ್ ಮುಂದುವರೆದಂತೆ ಮನೋಹರ್ the final year law students to deliver the welcome address. A very good evening to one and all gathered here. Everything new is exciting for humankind and it is full of excitement, a lot of surprises, cheerfulness and joy. Today on 25th of January, we all law students are gathered here for moot court competition conducted by Karnataka Institute for Law and Parliamentary Reforms. On this auspicious occasion, I would like to welcome Shri K. Dwarkanatha Babu sir, Director, Karnataka Institute for Law and Parliamentary Reforms, Bengaluru. We welcome you, sir. I welcome Professor C.S. Patil, Research Director, Karnataka Institute for Law and Parliamentary Reforms. We welcome you, sir. I welcome Dr. Revaya Odayar, Research Head, Karnataka Institute for Law and Parliamentary Reforms, Bengaluru. We welcome you, sir. I would like to welcome Dr. Sheena Thomas, Principal of Government Law College, Hassan. We welcome you, ma'am.
And I also welcome Mr. B. Chandrasekhar, Senior Advocate of Hassan District Court. We welcome you, sir. And I welcome Mr. Chandrasekhar, sir, Senior Advocate of Hassan. And I also welcome Mrs. Saptami, Advocate of Bengaluru. And I welcome Ms. Revati, Advocate Hassan. Now I ಸಿಬ್ಬಂದಿ ಬಂದರೆ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಮತ್ತು ಸಹ ನ್ಯಾಯಾಧೀಶರಾಗಿ ಆಗಮಿಸಿದಂಥ ಎಲ್ಲ ಬಂಧುಗಳೇ, ಬೆಳಗ್ಗೆಯಿಂದ ಇಲ್ಲಿ ತನಕ ಮೂರು ಕೋರ್ಸ್ ನಾವೆಲ್ಲ ನಡೆಸಿದ್ದೇವೆ. ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ತುಂಬ ಉತ್ಸಾಹದಿಂದ ಭಾಗವಹಿಸಿದ್ದೇವೆ. ಅದಕ್ಕೆ ಮೊದಲು ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರೂ ನಮ್ಮ ಕೆಲಸ ಮಾಡಬೇಕಾಗ್ತದೆ. ನಮಗೆ ಬಹುತೇಕ ಈ ವಿದ್ಯಾರ್ಥಿ ನನಗೆ ತುಂಬ ಅಪರಿಚಿತ ಮಗುಗಳು. ಇವತ್ತೇ ಮಗು ಬಾರಿ ನಾನು ನೋಡಿದ್ದು. ಜೊತೆಗೆ ಇಲ್ಲಿ ಭಾಗವಹಿಸಿದಂಥವ್ರಿಗೆ ಇದ್ದಂಥ ಸ್ಫೂರ್ತಿ ಏನಿದೆ, ಬಹುಶಃ ನಿಮಗೆ ಮುಂದೆ ವಕೀಲ ವೃತ್ತಿಯಲ್ಲಿ ತುಂಬ ಸಹಾಯ ಆಗ್ತದೆ ಭಾಗವಹಿಸುವುದು. ಇಲ್ಲಿ ಏನಾಗ್ತದೆ, ನೀವು ಯಾರು ಅನ್ಯತಾ ಭಾವಿಸಬಾರ್ದು. ಈ ಟೀಮ್ ಸೆಲೆಕ್ಷನ್ ಈ ಎಲ್ಲ ತಂಡಗಳಲ್ಲೂ ಕೂಡ ಅತ್ಯುತ್ತಮ ವ್ಯಕ್ತಿಯವರು ಕೂಡ ತುಂಬಾ ತೃಪ್ತಿಪಟ್ಟಿದ್ದೇವೆ, ಸಂತೋಷಪಟ್ಟಿದ್ದೇವೆ. ಈ ದಿನದ ಎಂಟೈರ್ ಪ್ರೊಸೀಡಿಂಗ್ಸ್ ಏನಿದೆ ಎಲ್ಲ ತುಂಬಿಗಾಗಿ ಒಳ್ಳೆ ಉತ್ಸಾಹ ಕೊಟ್ಟಿದ್ದೀವಿ, ಒಳ್ಳೆ ಭೇಟಿ ಕೊಟ್ಟಿದ್ದೀವಿ. ಜೊತೆಗೆ ನಮಗೆ ನಿದ್ರೆಬಾರದ ರೀತಿಯಲ್ಲಿ ಕೆಲಸವನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದೀರಿ. ಹಾಗಾಗಿ ನೀವೆಲ್ಲರೂ ಕೂಡ ಒಳ್ಳೆಯದಾಗಲಿ. ಭವಿಷ್ಯದಲ್ಲಿ ಆಯ್ಕೆ ಆಗದವ್ರಿಗೆ, ಆಯ್ಕೆ ಆಗದೇ ಇದ್ದವ್ರಿಗೆ ನಿಮ್ಮ ವ್ಯತ್ಯಾಸಗಳು ಏನಿತ್ತು ಅನ್ನೋದನ್ನ ಅವಲೋಕನ ಮಾಡ್ಕೊಳ್ಳಿಕ್ಕೆ ನಿಮಗೊಂದು ಅವಕಾಶ. ಗೆದ್ದಂಥವರು ವಿಶ್ರಾಂತಿ ತಗೊಳ್ಳೋದಲ್ಲ, ಭಾಳಷ್ಟು ರಿಸ್ಕ್ ನಿಮ್ಮ ಇದೆ. ನಮ್ಮ ಈ ಕಾಲೇಜಿನ ಹೆಸರನ್ನ ತರಬೇಕು ಅನ್ನೋದಾದರೆ ನೀವು ಸ್ಟೇಟ್ ಲೆವೆಲಲ್ಲೂ ಕೂಡ ಸಕ್ಸಸ್ ಆಗಿ ಬರಬೇಕು, ಗೊತ್ತಾಯ್ತಲ್ಲ. ಆ ನಿಟ್ಟಿನಲ್ಲಿ ಯಾವ್ಯಾವ ರೀತಿ ನೀವು ಪ್ರಯತ್ನ ಮಾಡ್ತೀರೋ, ನಮ್ಮದಂತೂ ಕೂಡ ನಾವು 4 ಜನ ಏನು ವಕೀಲರುಗಳು ಬಂದಿದ್ದೇವೆ, ನಮ್ಮ 4 ಜನಗಳ ಸಹಮತ ಮತ್ತು ಸಹಕಾರ ನಿಮಗಿದೆ ಅಂತೇಳಿ ಭಾಷೆ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನ್ನ ಮನಸ್ಸಿನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಮಾತು ಮುಗಿಸ್ತೇನೆ. ನಮಸ್ಕಾರ. ಸೊ ಅದು ನನ್ನ ಬ್ಯಾಡ್ ಲಕ್. ನಾನು ಒಂದ್ಸಲ ಹೋಗಿ ಅದನ್ನು ನೋಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇಟ್ಸ್ ಫೈನ್. ಸೊ ಯಾ, ನಾಟ್ ಮಚ್ ಲಾಂಗ್ ಸ್ಪೀಚ್. ನಿಮಗೆ ಅನ್ನಿಸ್ಬೋದಿಲ್ಲ ಇರೋ ಎಷ್ಟೊಂದು ಜನಕ್ಕೆ ಯಾಕೆ ಮೂಡ್ ಮಾಡೋದು ಅಷ್ಟೊಂದು ಇಂಪಾರ್ಟೆಂಟ್, ಮೂಡ್ ಕೋರ್ಟ್ ಯಾಕೆ ಇಷ್ಟು ಇಂಪಾರ್ಟೆಂಟ್, ಈ ಎಕ್ಸಸೈಸ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ. ಸೊ ಐ ಆಮ್ ದ ಲೈವ್ ಎಕ್ಸಾಂಪಲ್ ಸ್ಟ್ಯಾಂಡಿಂಗ್ ಬಿಫೋರ್ ಯು. ಈ ಮೂಡ್ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮೂಡ್ ಕೋರ್ಟ್ಗಳನ್ನ ಮಾಡಿ just because of this experience I have landed in this job. So ಆ ಕೆಲಸ ಹೆಂಗೆ ಸಿಕ್ತು ಅಂತಂದ್ರೆ because of this mood court competitions. So another example. So ನಾನು ಪ್ರತಿಯೊಬ್ಬ ಲಾ ಸ್ಟೂಡೆಂಟ್ಗೂ ಇದನ್ನೇ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ ದಟ್ ಎಲ್ಲರೂ ಮೂಡ್ ಕೋರ್ಟ್ ಕಾಂಪಿಟೇಷನ್ಗೆ ಒಂದು ಸಲ ಆದರೂ ಹೋಗಿ, ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಸ್ಟೇಟ್ ಲೆವೆಲ್ ಆಗಿರ್ಬೋದು, there you get to know where you stand ಅಂತ. If I can do it, of course anyone can do it. ಇಲ್ಲ ನನಗೆ ಇನ್ನೂ ಒಂದು ವಿಚಾರ ಗೊತ್ತಾಯ್ತು, ಎಷ್ಟೊಂದು ಸ್ಟೂಡೆಂಟ್ಸ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬ್ಯಾಕ್ಔಟ್ ಮಾಡಿದ್ರು ಅಂತ. ಸೊ ಇದನ್ನು ಕೇಳಿದಾಗ ನನಗೆ ನನ್ನ ಹಳೆಯ ಸ್ಟೋರಿ ನೆನಪಾಯ್ತು. ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ನಮ್ಮನ್ನು ರ್ಯಾಂಡಮ್ ಆಗಿ ಎಲ್ಲರೂ ಉತ್ತಮವಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ನಿಮ್ಮ ಪಾರ್ಟಿಸಿಪೇಟ್ ಮಾಡೋ ಸ್ಪಿರಿಟ್ನ ನಾನು ಗೌರವಿಸ್ತೀನಿ. ನೀವೇನು ಆಸಕ್ತಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದೀರಲ್ಲ, ದ್ಯಾಟ್ ಐ ಅಪ್ರಿಷಿಯೇಟ್. ಮೊದಲನೇದಾಗಿ. ಎರಡನೇದಾಗಿ, ಈ ಆಪರ್ಚುನಿಟಿ ನಿಮಗೆ ಸಿಗೋದು ರೇರ್. ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ, ಸದುಪಯೋಗ ಮಾಡಿಕೊಳ್ಳಿ. ಮೂರನೇದಾಗಿ, ನಾನು ಕೂಡ ಅಲ್ಲಿ ಮೂಡ್ ಕೋರ್ಟಲ್ಲಿ ಕೂತು ಅಲ್ಲೂ ಗಮನಿಸಿದೆ, ಇಲ್ಲೂ ಗಮನಿಸಿದೆ. ಕೆಲವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ನಿಮ್ಮಲ್ಲಿ ಅನ್ನಿಸ್ತು. ಅದೊಂದು 2 ಸಲಹೆ ಹೇಳ್ತೀನಿ, ಅದು ತಗೊಂಡ್ರೆ ಒಳ್ಳೆಯದು. ಇದರಲ್ಲಿ ಏನಂತಂದರೆ, ನೀವು ಫ್ಯಾಕ್ಟ್ಸ್ ಆಫ್ ದಿ ಕೇಸ್ನ ಭಾಳ ಜನ ಸ್ಟಡಿ ಮಾಡೇ ಇಲ್ಲ. ಫ್ಯಾಕ್ಟ್ ಏನೋ ಇದೆ, ನಿಮ್ಮ ವಾದ ಏನೋ ಇದೆ. ಆ
ಹೈಕೋರ್ಟಲ್ಲಿ ಕೂಡ ಹೇಳಿದೆ ಅಲ್ಲಿ ಏನು ನಡೀತಾ ಇದೆ ಅಂತ. ಅಲ್ಲಿ ಗೇಮ್ ಆಫ್ ಚಾನ್ಸ್ ಮತ್ತು ಗೇಮ್ ಆಫ್ ಸ್ಕಿಲ್ಸ್ ಬಗ್ಗೆ ಬಂದಾಗ ಬೆಟ್ಟಿಂಗ್ ಸ್ಕಿಲ್ ಇಸ್ ಅನ್ ಅಫೆನ್ಸ್. ವಾದ ಮಾಡಲು ಹೇಳ್ತಾರೆ ಗೇಮ್ ಆಫ್ ಸ್ಕಿಲ್ ಗೇಮ್ ಆಫ್ ಚಾನ್ಸ್ನ ಎಲ್ಲದಕ್ಕೂ ಇವರು ದಂಡ ಹಾಕ್ಬಿಟ್ಟಿದ್ದಾರೆ. ಆರ್ಟಿಕಲ್ 14 ಅಫೆಂಡ್ ಆಗೋಯ್ತು. ಗೇಮ್ ಆಫ್ ಸ್ಕಿಲ್ ಆರ್ ಗೇಮ್ ಆಫ್ ಚಾನ್ಸ್. ಮೊದಲು ಗೇಮ್ ಆಫ್ ಚಾನ್ಸ್ ಇದೆ ಕ್ರೈಮ್. ಮೊದಲು ಗೇಮ್ ಆಫ್ ಚಾನ್ಸ್ ಆಡಲೇಬಾರದು. ಅದರ ಜೊತೆಗೆ ಗೇಮ್ ಆಫ್ ಸ್ಕಿಲ್ ಇದ್ರೂ ಒಡೆಯರ್ ಅವರೇ, ಶೀಲಾ ಥಾಮಸ್ ಅವರೇ, ಸುನೀತಾ ಭಾರತಿ ನಾಯಕ್, ಚಂದ್ರಶೇಖರ ದ್ವಯರ್, ಸಪ್ತಮಿ ರೇವತಿ, and all my dear students. First, you have to understand what you have to do in the law college, law school. There are approximately around 23,000 legislations in this country. And of 23,000 legislations, we are teaching, say, 50 legislations in the college. Through these legislations, we try to equip the students with the tools and techniques of pursuing legal knowledge. If I think I am teaching you law, I am a fool. I am not teaching you law. I am teaching you how to explore law, study law, understand law, interpret law. That's why we say legal education is essentially self-education. These lawyers are, advocates are there flourishing in the field, not because of ಸಾಧ್ಯ. ಮೊದಲು ಬೆಳಿಗ್ಗೆ ಬೊಕ್ಕೆ ಹೆಂಗೆ ಇಟ್ಕೊಂಡ್ಬರ್ಬೇಕು, ಹೆಂಗೆ ಕೊಡ್ಬೇಕು ಅಂತ ಹೇಳಿದ್ರಲ್ಲ, ಹಂಗೆ ಇದ್ರ ಮುಂದೆ ನಿಂದ್ರೋದು ಪ್ರಾಕ್ಟೀಸ್ ಮಾಡಬೇಕು. ಕಾಲು ಹೆಂಗೆ ಇಟ್ಕೊಂಡಿರ್ಬೇಕು, ನಿಂತ ಒಂದು ಮುಂದೆ ಇರಬೇಕು, ಒಂದು ಹಿಂದೆ ಇರಬೇಕು, ಎರಡು ಒಟ್ಟಿಗೆ ಇರಬೇಕು. ಬಾಡಿ ಲ್ಯಾಂಗ್ವೇಜ್, ಸ್ಟ್ಯಾಂಡರ್ಡ್ ಬಾಡಿ ಲ್ಯಾಂಗ್ವೇಜ್ ಬುಕ್. ಕಾಲು ಅಗಲ ಮಾಡಿ ನಿಂತಾನಂತಂದರೆ ನರ್ವಸ್ ಇದ್ದಾನೆ ಅವನಂತ. ಇವು ಬಾಡಿ ಗೆಸ್ಟರ್ಸ್ ಇರ್ತವೆ, ಅವ್ರನ್ನೆಲ್ಲ ತಿಳ್ಕೋಬೇಕು. ಬಾಡಿ ಲ್ಯಾಂಗ್ವೇಜ್, ರೀಡರ್ಸ್ ಡೈಜೆಸ್ಟ್, ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಇರ್ತದೆ. ಆ ಥರದ್ದೆಲ್ಲ ಐ ಟೆಲ್ ಯು, EDR was not a subject when I studied. EDR was not a subject. EDR came, New Arbitration and Conciliation Act came. I said I will grow with this law. I started reading arbitration. Whatever judgment comes in that area from the Supreme Court, I went on reading, and now I am one of the specialized person in arbitration. People consult me. ಅದು 1996 ಅಲ್ಲಿ ನೇಸರ ಭರತ್ ಕಿರಣ್ ಕುಮಾರ್. ಸರ್ ಆ ಕಡೆ ಹೋಗಿ, ಆ ಕಡೆ ಹೋಗಿ, ಆ ಸೈಡ್. ಪರವಾಗಿಲ್ಲ, ನೀವು ಆಕ್ಷನ್ ಮಾಡಿ. In English, Likita A. Gaura, Dikshit H.S. ಹಾಗೆ ರೀ. Though not in the least teams, the judges have been given the best motor award goes to Sahitya Kavyakshara. ಸ್ಟೇಟ್ ಲೆವೆಲಲ್ಲಿ ಪಾರ್ಟಿಸಿಪೇಷನ್ ಅಂತ ಹೇಳಿದರೆ ದಟ್ ಈಸ್ ಅಗೇನ್ ಇಂಪಾರ್ಟೆಂಟ್ ಫಾರ್ ದೆಮ್. ಹಾಗೆಯೇ ಇವತ್ತು ಪಾರ್ಟಿಸಿಪೇಟ್ ಮಾಡಿರುವ ಇತರ ತಂಡಗಳು ಅವರು ಕೂಡ ಏನೋ ಅಂತ ಹೇಳಿದರೆ ಅದರ
ಅದರದ್ದೇ ಆದಂತಹ ಒಂದು ಎಕ್ಸ್ಪೀರಿಯನ್ಸು. ಎಷ್ಟು ಎಫರ್ಟ್ ಹಾಕಬೇಕು, ಯಾಕಂದರೆ ಇದರಲ್ಲಿ ಶಾರ್ಟ್ಕಟ್ ಅಂತೂ ಇಲ್ಲ. ಹಾರ್ಡ್ ವರ್ಕ್ ಈಸ್ ಓನ್ಲಿ ಶಾರ್ಟ್ಕಟ್. ಹಾರ್ಡ್ ವರ್ಕ್ಗೆ ಯಾವತ್ತೂ ಕೂಡ ರಿಸಲ್ಟ್ ಇಲ್ಲ ಅಂತ ಬರೋದಿಲ್ಲ. ಯು ವಿಲ್ ಗೆಟ್ ಡೆಫಿನೆಟ್ಲಿ ದ ರಿಸಲ್ಟ್ ಇಫ್ ಯು ವರ್ಕ್ ಹಾರ್ಡ್. ಸೊ ಹಾಗಾಗಿ ನಮಗೆ ಇವತ್ತು ಬೆಳಗ್ಗೆಯಿಂದ ನಾವು ಇನಾಗ್ರೇಷನ್ ಆದ ಮೇಲೆ ಪ್ಯಾರಲ್ ಸೆಷನ್ಸ್ ಇಂದ ಇವತ್ತು ಈ ಇವೆಂಟ್ಸ್ ಅನ್ನು ನಡೆಸಲು ಬೆಳಿಗ್ಗೆ 5 ಗಂಟೆಯಿಂದಲೇ ಅಲ್ಲಿಂದ ಪ್ರಯಾಣ ಮಾಡಿ ಇಲ್ಲಿವರೆಗೂ ಬಂದು ಕಿಲ್ಪಾರ್ ಟೀಮ್ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಈ ಇವೆಂಟ್ ಅನ್ನು ನಡೆಸಲು ಎಲ್ಲ ರೀತಿಯ ಸಪೋರ್ಟ್ ಅನ್ನು ಕೊಟ್ಟು ಇದನ್ನು ಸಕ್ಸಸ್ಫುಲ್ ಮಾಡಿದ್ರು ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತಿದ್ದೀನಿ. ಹಾಗೇನೆ ಇವತ್ತು ಜಡ್ಜ್ಮೆಂಟ್ ಕೊಟ್ಟಿರುವ ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಟೀಮ್ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ರಿಪೋರ್ಟ್ ಆಗಿರ್ಬೋದು, ಚಂದ್ರಶೇಖರ್ ಸರ್, ಸಪ್ತಮಿ ಅಂಡ್ ರೇವತಿ ಇವರಿಗೆಲ್ಲರಿಗೂ ನಾನು ನನ್ನ ಕಾಲೇಜ್ ವತಿಯಿಂದ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತಿದ್ದೀನಿ. ಇನ್ನು ಈ ಫೀಡ್ಬ್ಯಾಕ್ಗಳು ನಮಗೆ ಅಂದರೆ ಪಾಸಿಟಿವ್ ಆಗಿರುವಂತಹ ಫೀಡ್ಬ್ಯಾಕು ಇದೆ. ಅಂದರೆ ಅಷ್ಟು ಎಫರ್ಟ್ ಹಾಕಿರುವ ಟೀಮ್ಸ್ ದೇ ಹ್ಯಾವ್ ವನ್ ದ ಕಾಂಪಿಟೇಷನ್. ಹಾಗೇನೆ ಇನ್ನು ಬಿಗಿನರ್ಸ್ ಕೂಡ ಇದ್ದಾರೆ. ಸೊ ಫಸ್ಟ್ ಇಯರ್ಸ್ ಕೂಡ ಇವಾಗ ಕಲ್ತಿದ್ದಾರೆ ಮುಕ್ಕೋಟ ಅಂದ್ರೆ ಏನು ಅಂತ ಹೇಳಿ. ಹಿಂದೆ ನಮ್ಗೆ ಯಾವ ಒಂದು ಎಕ್ಸ್ಪೀರಿಯನ್ಸ್ ಒಂದು ಕೆಲವು ಅವಕಾಶಗಳು ಅಂದ್ರೆ ಲಿಮಿಟೆಡ್ ಅವಕಾಶಗಳಿತ್ತು. ಇವಾಗ ಹಾಗಿಲ್ಲ. ಯು ಹ್ಯಾವ್ ಲರ್ನ್ ದಟ್ ವಾಟ್ ಈಸ್ ಲಾ, ಹೌ ಕ್ಯಾನ್ ಬಿ ಅಪ್ಲೈ ಲಾ. ಅಂದ್ರೆ ನಾವು ಅಪ್ಲಿಕೇಶನ್ ಈಸ್ ಇಂಪಾರ್ಟೆಂಟ್. ಅಂದ್ರೆ ಕಾನೂನು ಅಂತ ಹೇಳಿ ಅದನ್ನ ಡಿಫೈನ್ ಮಾಡೋದು ಮಾತ್ರ ಅಲ್ಲ, ವೇರ್ ವಿ ಹ್ಯಾವ್ ಟು ಅಪ್ಲೈ ಅಂತ ಹೇಳಿ. ಮತ್ತೆ ಎರಡನೇದು ಒಂದು ಫೀಡ್ಬ್ಯಾಕ್ ಸರ್ ಹೇಳಿದ್ರು ಏನಂದ್ರೆ ಫ್ಯಾಕ್ಟ್ಸ್ ಕೊಟ್ಟ ಮೇಲೆ ಇಮ್ಯಾಜಿನರಿ ಫ್ಯಾಕ್ಟ್ಸ್ ಮೇಲೆ ಆರ್ಗ್ಯೂ ಮಾಡಿದ ಟೀಮ್ಗಳು ಇದ್ದಾರೆ ಅಂತ. ಇಮ್ಯಾಜಿನರಿ ಫ್ಯಾಕ್ಟ್ಸ್ ಇಲ್ಲಿ ವ್ಯಾಲ್ಯೂ ಇಲ್ಲ. ಸೊ ಆಲ್ರೆಡಿ ದರ್ ಇಸ್ ಕ್ಲಿಯರ್ ಫ್ಯಾಕ್ಟ್ಸ್. ಸೊ ಅದನ್ನೆಲ್ಲ ನೀವು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಅಂದ್ರೆ ನಮ್ಗೆ ಇನ್ನೂ ಕಾಂಪಿಟೇಷನ್ಸ್ ಬರುತ್ತೆ. ಇದು ಕಿಲ್ಪಾರ್ ಕಾಂಪಿಟೇಷನ್ ಅಂತ ಹೇಳಿದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್. ಅಂಡ್ ನೀವು ಅದರಲ್ಲಿ ಎಫರ್ಟ್ ಹಾಕೊಂಡು ಮುಂದೆ ಇನ್ನು ಯು ಹ್ಯಾವ್ ಟು ಕ್ಲಿಯರ್ ದಿ ಕಾಂಪಿಟೇಷನ್ಸ್ ವಿತ್ ಎ ಗುಡ್ ರಿಸಲ್ಟ್. ಸೊ ನಾನು ಅದಕ್ಕೆ ಈ ಹಂತದಲ್ಲಿ ಇಷ್ಟು ಹೇಳಲು ಇಷ್ಟಪಟ್ಟು ಸೊ ಐ ಕನ್ಕ್ಲೂಡ್ ಮೈ ಪ್ರೆಸಿಡೆನ್ಷಿಯಲ್ ರಿಮಾರ್ಕ್ಸ್. ಥ್ಯಾಂಕ್ ಯು. For your inspiring words, ma'am. Now, for the success of this program, there are so many hands, visible and invisible. Now, I would like to thank Shri K. Dwarkanath Babu, Director of Karnataka Institute for Law and Parliamentary Reform, on behalf of our college. Thank you, sir. I thank Professor C.S. Patil, Chief Guest of this program, on behalf of our college. Thank you, sir. I thank Dr. Revaya Odear, Research Head, Kilpa, on behalf of our college. Thank you, sir. I thank Mr. P. Chandrasekhar, sir, Senior Advocate, Assam District. Thanks, sir. I thank Mrs. Saptami, Advocate, Bangalore. Thank you, ma'am. Extend my thanks to Dr. Sheena Thomas, Principal of Committee. Now, I would like to thank Mr. Chandrasekhar, Senior Advocate and Assam District. Thank you, sir. Thank you, sir. ನಗ್ತಾರಿ ಮಾತಾಡ್ತಾರಿ. Thank you very much.